ಎಲ್ಲ ಹೇಳಿ ಕರ್ಕೊಂಬಂದಿ ಇಲ್ಪ ಕರ್ಕೊಂಬಂದಾನಿ ಅಲ್ಲಿ ಎಲ್ಲ ನೀವ ಹೇಳ್ರಿ ಹೆಂಗೈತ್ಪ ನನಗೆ ಹೆಂಗ್ ಗೊತ್ತ್ರಿ ಹಾ ಸರಿ ನಾ ಹೋಗಿ ಬರೋವರ್ಗು ಸ್ವಲ್ಪ ಲಕ್ಷ ಇರ್ಲಿ ಹಂಗ ಸಿಂಗಾರಿ ಕಡೆನ ಒಟ್ ಲಕ್ಷ ಇರ್ಲಿ ನಾ ಇನ್ ಬರ್ತಾನಿ ಏ ಮತ್ ರೊಕ್ಕ ಕೊಟ್ಟಿಲ್ಲ ಅಂತ ಹೋಗಿಪ್ಪ ಇದ್ರದ್ದು ಅದ್ರದ್ದು ಕುಡಿಸ ಕೊಡ್ತಾನಿ ಅದು ಇಂಪಾರ್ಟೆಂಟು ಬರ್ತಾನಿ ಅಯ್ಯೋ ರೀ ಮೆಂಬರ ಸಿಂಗಾರಿ ಎಲ್ಲಿ ಯಪ್ಪ ರೀ ಮೆಂಬರ ಬರೋ ಹೊತ್ತಿಗೈತಿ ದೌಡ್ ಮುಗಿಸ್ಕೊಂಡ್ ಹೊರಗೆ ಬರ್ರಿ ಲೇ ಒಂದೇ ಸಲಕ್ಕೆ ನಾನು ಪಿಜ್ಜಾ ಔಟ್ ಮಾಡಿ ಇಟ್ಟಲ್ಲಿ ಇನ್ನೂ ಮಾಡಿಲ್ಲ ಬಿಟ್ಟಿಲ್ಲ ನನ್ನ ಮಗನೇ ಸುಳ್ಳ ಮಗನು ನಿನಗೆ ಐತಲೇ ಈಗ ಇಟ್ಟಾನೆ ಆಮೇಲೆ ನಿನಗೆ ಇಟ್ಟಾನಲ್ಲೇ ಮಗನ ಲೇ ಛತ್ರಿ ಇವತ್ತೆರಡ್ರಾಗ ಡಿಸೈಡ್ ಆಗ್ಬೇಕಲ್ಲೇ ಇವತ್ತೇನ್ ಮಾಡ್ತೀನಿ ನೋಡ ಅವನ್ಗೆ ಯಾಕಕ್ಕ ಇವತ್ತಕ್ಕ ಫುಲ್ ರಾಂಗ್ನಾಗದಿ ಕೈಯ ನೋಡ್ರಿ ಹೂಗೆಲ್ಲ ಹಿಡ್ಕೊಂಡು ಯಾರಿಗೆ ಕೊಡಕ್ ಹೊಂಟಿ ನಿಮ್ಮ ಅಜ್ಜನ್ ಸಮಾಧಿ ಗಿಡ ಕೊಂಟೀನಿ ಅಕ್ಕ ನಮ್ಮ ಅಜ್ಜಿನ ಸತ್ತ ಅಲ್ಕ ಸಾಯಿಸಿದ್ರೆ ಬಿಡ್ಲೆ ಹಾ ಮತ್ತಿನ್ನೇನ್ಲೆ ನಂದು ನನ್ಗಾಗೈತೆ ಅವ್ನ್ ದಿನ ಯಾವ ಹೊಲ್ದಾಗ ಇರ್ತಾನಂತ ನೋಡಿ ಅವ್ನ್ ಮೈ ಮೇಲೆ ಬಿದ್ದು ಮಾತಾಡ್ಸಿದ್ರು ನನ್ ಮಾತಿನ ಅರ್ಥನೇ ಆಗ್ವಲ್ದ ಅವ್ನ್ಗೆ ಓ ಗೌರ ಮಗನ ಬಗ್ಗೆ ಮಾತಾಡತ್ತಿ ಏನ್ಕ ಇಲ್ಲ ನಿಮ್ಮ ಅಪ್ಪನ ಬಗ್ಗೆ ಮಾತಾಡತ್ತೀನಿ ತಪ್ಪಾಯ್ತು ಬಿಡಕ್ಕ ಅಂತದೇನೈತಕ್ಕ ಗೌಡ್ರ ಮಗನ ಬಗ್ಗೆ ಕಡೆ ಅಂತದ್ ಏನೈತೆ ಅಂತ ಕೇಳ್ತಿಯಲ್ಲೇ ಬೆವರ್ಸಿ ನನ್ ಮಗನೇ ಏನಿಲ್ಲ ಅಂತ ಕೇಳು ಈಗಿನ ಕಾಲದಲ್ಲೂ ಯಾವ ಚಟ ಮಾಡ್ದೆ ಯಾವ ಹೆಣ್ಮಕ್ಳು ಕಣ್ಣೆತ್ತು ನೋಡ್ದೆ ಯಾರ್ಗುನು ಕೆಟ್ಟದನ್ನ ಬಯಸ್ದೆ ಎಲ್ಲರಿಗೂ ಒಳ್ಳೇದ್ ಬಯಸಿ ನನಗ್ ಮಾತ್ರ ಸ್ವಲ್ಪ ಗತಿ ತೋರಿಸ್ತಾನೆ ಇದಕ್ಕಿಂತ ಇನ್ನೇನ್ ಬೇಕಲ್ಲ ಛತ್ರಿ ಹ್ಮ್ ಹೌದಕ್ಕ ಹೌದು ಕಾಕಾರ ಗೌಡ್ರ ಮಗ ಪಾಟೀಲ್ರನ್ನೆಲ್ಲಾರ ನೋಡಿರೇನ್ರ ಅಲ್ಲೇ ಚಾದ ಅಂಗಡಿ ಮುಂದೆ ನಿಂತ ನೋಡುವ ಗೌಡ್ರ ಮಗ ಚಾ ಅಂಗಡಿ ಮುಂದೆನಾ ಪಟೇಲ್ರೆ ನೀವಾ ಯಾಚಿನ ಶಾಕ್ ಆಯ್ತಾ ನಾನಾ ನಿನ್ನ ಮುದ್ದಿನ ಪಟೇಲ ನಮ್ ಗೌಡ್ರ ಮಗ ನೀನಾ ನಾನಿನ್ನ ಏನೋ ಅನ್ಕೊಂಡಿದ್ದೆ ಯಾರ್ಯಾರಿಗೋ ಹೋಲ್ಸಿದ್ದೆ ಏನೆಲ್ಲ ಕನ್ಸ್ಕೊಂಡಿದ್ದೆ ಆದ್ರೆ ನೀನು ಥು. ನನ್ ಬಗ್ಗೆ ನೀ ಏನೇನ ತಪ್ಪು ಕಲ್ಪನೆ ಮಾಡ್ಕೊಂಡ್ರ ಅದು ನಿನ್ ತಪ್ಪು ನಾನೇನ್ ಮಾಡ್ತೀನ ನನಗ್ ಶಾಕ್ ಕೊಟ್ಟು ನಿನ್ ನಮಕರಂ ಬುದ್ಧಿ ತೋರಿಸ್ಬಿಟ್ಟೆ ಆದ್ರ ಇಡೀ ಊರಿನ ಜನ ನನ್ ಮುಷ್ಟಿಯೊಳಗದಾರ ಯಾಚಿನ ಈಗಿನ ಕಾಲದಾಗೂ ಭ್ರಮೆ ಒಳಗ ಬದುಕಾಕತಿ ಅಂದ್ರ ಒಂದ್ ಸೆಕೆಂಡ್ ಕಣ್ಣು ಮುಚ್ಚು ನಿನಗೆ ಎಲ್ಲ ಗೊತ್ತಾಕತಿ ಲೇ ಛತ್ರಿ ಅಕ್ಕ ಅವಾಗ ನಿನ್ ಕಡೆ ಈಗ ಗೌಡ್ರ ಕಡೆ ಹೆಂಗೆ ನಾವು ಮೆಂಬರ ನೋಡ್ ಸಿಂಗಾರಿ ಇದಕ್ಕೂ ನನಗೂ ಯಾವ ಸಂಬಂಧನಿಲ್ಲ ಮತ್ ನನ್ ಮೇಲೆ ಹಲ್ ಕಡೆ ಹಾಕೋಬೇಡ ನೀನು ಏನಂತೀವ ಊರ್ ಬಗ್ಗೆ ತಿಳ್ಕೊಳಕ್ಕೆ ಊರ್ನವ್ರ ಬಗ್ಗೆ ತಿಳ್ಕೊಳಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ ಬಗ್ಗೆ ತಿಳ್ಕೊಳಕ್ಕೆ ಆ ಗೆಟಪ್ ಹಾಕಿದ್ದೆ ಆದ್ರೆ ನನ್ ನಿಜವಾದ ಗೆಟಪ್ ಇದು ಹೆಂಗಿದೆ ಚಿನ್ನ ಥೂ ನಿನ್ ಗೆಟಪ್ ಗಿಷ್ಟು ಬೆಂಕಿ ಹಾಕ ನೋಡ್ ಸಿಂಗಾರಿ ಇಡೀ ಊರ್ ಜನ ನಿನ್ ಮುಷ್ಟಿ ಒಳಗಿದ್ರ ನೀನು ನನ್ ಮುಷ್ಟಿ ಒಳಗದಿ ಜಾಸ್ತಿ ಹರಿಯಾಡಬೇಡ ಕಚ್ಕ ಹೋಗ್ ಚಿನ್ನ ಹುಡ್ಗಿರು ಹುಡ್ಗನ್ ಹಿಂದ್ ಬಿದ್ರ ಮಜಾ ಇರಲ್ಲ ಹುಡ್ಗರು ಹುಡ್ಗಿ ಹಿಂದ್ ಬಿದ್ರನ ಲವ್ಗೊಂದು ಮರ್ಯಾದೆ ಇರ್ತತಿ ಹೋಗ್ ಏನ್ಲೇ ಛತ್ರಿ ನಿನ್ನ ಭಾರಿ ದೊಡ್ಡ ಯುದ್ಧನ ಆತಂತ ಆ ಸಿಂಗಾರಿಗೆ ಮತ್ತ ಗೌಡ್ರ ಮಗ್ಗ ಹ್ಞೂಣ ಹಂಗ ಆ ಸಿಂಗಾರಿದ್ದ ಮುಕ್ತಿನ ಸಿಕ್ತಂತಲ್ಲ ನಿನಗೆ ಹ್ಞೂಣ ಹಂಗಾತು ಆ ಪಾಟೀಲನ್ ಪರ್ನ ಓದಂತಲ್ಲೇ ನೀನು ಅವನಿಗೆ ನಿನಗೇನ್ ಸಂಬಂಧ ಅದ ಹಂಗ ಬಿಡಣ ಐ ಮುಕ್ಳ ಮುಚ್ಚಂದ ಹೇಳ ನೀ ಅವನ ಅದಣ್ಣ ಗೌಡ್ರ ಹಿತ್ತಲ್ದಾಗ ಹಿನಿಕ್ ನೋಡತ್ತಿದ್ದಲ್ಲ ಅವತ್ತು ಲೇ ಮಂಗ್ಯಾನ್ ಮಗನ ಬರ್ಲಿ ಇಲ್ಲಿ ಇಲ್ರಿ ಗೌಡ್ರ ನಾ ಏನ್ ನೋಡಿಲ್ರಿ ಅಲ್ಲೇ ಕಣಿ ಆಗ್ತಿಲೆ ಮುಕ್ಕಳಾಗ ಹಲ್ ಬಂದವನ ಏ ಹಂಗೇನಿಲ್ರಿ ಮತ್ತೆಲ್ಲಿ ಬಂದವು ಹಂಗಲ್ರಿ ಗೌಡ್ರ ನಮ್ ಸಿಂಗಾರಿ ಅಕ್ಕ ನಿಮ್ ಬಗ್ಗೆ ವಿಚಾರಿಸ್ಕೊಂಡು ತಿಳ್ಕೊಂಡ್ ಬಾ ಅಂತ ಅಂದಿಲ್ರಿ
ನನ್ನ ಬಗ್ಗೆ ತಿಳ್ಕೊಂಡ್ ಆಕೇನ ತಿಳ್ಕೊಂತಾಳನ ಗೊತ್ತಿಲ್ರಿ ಗೌಡ್ರ. ಮತ್ತೆ ನಾನು ಹೇಳಿ ಕಳ್ಸ್ಯಾಳ. ಏನೇನ್ರಿ ಅದಷ್ಟೇ ಹೇಳ್ಯಾಡ್ರಿ. ಸರಿ ಸರಿ, ನನ್ನ ಸುದ್ದಿನ ಆಕಿಗೆ ಮತ್ತು ಇಡೀ ಊರನ್ನರಿಗೆ ಯಾರಿಗೆ ಹೇಳಬಾರ್ದ ಏನಂತಿ? ಹ್ಞೂ ರೀ. ಮಗನ ಹೇಳಿದ್ರ ಇದ ಛತ್ರಿ ತಗಂದು ತುರ್ಕ್ಯಾಬಿಡ್ತಾನೆ. ನಡಿ. ಹ್ಞೂ ಹಿಂಗೆಲ್ಲ ಅದನ್ನಿಲ್ಲ ಗೌಡ್ರ ಮಗ. ಹ್ಞೂ ಅಣ್ಣ. ಅಲ್ಲೇ ಚಿತ್ರಿ ಅವ್ನು ಒಳ್ಳೆನ ಕೆಟ್ಟನ ಅದಣ್ಣ ನನಗೆ ಒಂದು ಗೊತ್ತಾಗಲ್ದ. ಆದ್ರೂ ಏನ್ರ ಆಗ್ಲಿ ಸಿಂಗಾರಿ ಸೊಕ್ಕ ಮುರಿಯಾಕ ಊರಾಗ ಒಬ್ಬನ್ ಹುಟ್ಟಿದ್ ಬಿಳ್ಳೆ ಏನಂತಿಲೇ ಛತ್ರಿ? ಏನಾಗ ಗೊತ್ತಿಲ್ರಣ ಅದು. ಲೇ ನೋಡ್ಲಿ ದೀಪಿಕಾ ಪಡ್ಕೊಣಿ ಎಂತ ಚಡ್ಡಿ ಹಾಕ್ಯಂದಾಳ, ಕಾಪಿ ಕಲರ್. ಲೇ ಚಡ್ಡಿ ಹಾಕಿಂದ್ರ ಪಡು ಕೋಣೆ ಹೆಂಗ್ಲೇ ನೋಡೋದು ಏನ? ಅಲ್ಲೇ ಸೀರೆ ಉಟ್ರ ಚಂದ ಕಾಣ್ತಾಳ, ಇದೇನ್ಲೇ ಕಾಪಿ ಕಲರ್ ಚಡ್ಡಿ. ದೋಸ್ತ ಇಲ್ಲೊಳ್ಳಿ ಈ ಹೀರೋಯಿನ್ ಶಾಪಿಂಗ್ ಹೋಗಕ್ ಒಂದ್ ಕಾರ್ ಇಟ್ಟಾಳಂತ, ಶೂಟಿಂಗ್ ಹೋಗಕ್ ಒಂದ್ ಕಾರ್ ಇಟ್ಟಾಳಂತ, ಯಾರ್ಲಿ ಹಾಕಿ ಇಟ್ಟಾಕಿ ಆಲಿಯಾ ಭಟ್ ಇಟ್ಟಾಳಂತಲೇ. ಏ ಏನ್ರಲ್ಲ ಹುಡುಗ್ರಿ ಅದು? ಯಾರು ಬಟ್ಟಿಟ್ರು ಎಲ್ಲಿಟ್ರು? ಏನದ ಯಾಕ ನೀನ ಬಟ್ ಅನ್ನದ ಆಕಿ ಅಡ್ರೆಸ್ ಐತಿ, ಏನ್ ಮಾತಾಡ್ತೀವ ಮರಿ ನೀನು? ನನಗೆ ಏನ್ ಗೊತ್ತಿರ್ಲಿ ತಮ್ಮ, ಆಕಿ ಅಡ್ರೆಸ್ ಬಟ್ ಐತಿ ಅನ್ನೋದು. ಅದ್ ಹೋಗ್ಲಿ, ನೀವ್ ಹಿಂಗ್ ಲವ್ಲವ್ಕೆ ಪೇಜ್ ಓದ್ಕೊಂಡು ಜೋಲ್ ಸುರ್ಸಿದ್ರ ಹಂಗ ಹೇಳ್ತಾನೆ ಏನ್ ಕಡಿದ್ರನ? ತಮ್ಮರ್ ನಾನೊಂದ್ ಸ್ವಲ್ಪ ಲವ್ಲವ್ಕೆ ಓದ್ತಾನೆ. ಹಾ ಓದ್ ಕಕ್ಕ ಓದ, ನೀನು ಓದೆ ಒಟ್ಟ ಕಾಣ್ ತಂಬಿಸ್ಗೆ. ಬರೀ ಬಸ್ ಬಂದ್ ಬರ್ಲಿ, ಬರ್ಲಿ ತಮ್ಮ. ಓದಪ್ಪ ನೀನ. ಏ ನಮಸ್ಕಾರಪ್ಪ ಡಾಂಬರ್ ಮೆಂಬರ. ಅಲ್ಲಿ ಊರ್ ಹತ್ತಿ ಉರಿಯಾಗತತಿ, ನೀನ್ ಇಲ್ಲಿ ಪೇಪರ್ ಓದ್ಕಿಂತ ಕುಂತಿಯಲ್ಲೋ ಮರಯ್ಯ. ಏ ಮಂಪ ಸುಳೆ ಮಗನ, ನಾ ಎಲ್ಲಿ ಹೋಗ್ತಾನೆ ಅಲ್ಲೇ ಬರ್ತೀಯಲ್ಲಿ. ಊರು ಬೆಂಕಿ ಹತ್ತಿ ಉರಿಯಾಕತ್ತಿಲ್ಲ, ನೀ ಕುಡ್ದು ನಿನ್ನ ಕಳ್ಳು ಉರಿಯಾಕತ್ತಾವು. ನೀ ಹಿಂಗ ಕುಡ್ದು ಸತ್ತು ಹೋದೆ ಅಂದ್ರ ಮಗನ ನನ್ನ ಬಾಳ ಮತ್ತ ವಿದ್ವಿಗೆ ಬಾಳ ಕೊಟ್ಟಂಗಾಗಿತ್ತು. ಹೋಗಲಿ ಮಗನ. ಏ ಮೆಂಬರ, ಏನಪ್ಪಾ? ಅವನ ನಾನು ನೋಡಾಕತ್ತಾನಿ. ಹಾ ಊರಾಗ ಮನಿಗ್ ನೆಳ ಕೊಟ್ರಿ, ಹಾ 24 ಗಂಟೆನೂ ನೀರ್ ಹರಿಸ್ತೀರಿ. ಹೌದು. ನಮಗ ಒಂದು ಅರ್ಧ ತಾಸರ ಚಾಯ್ಸ್ ಓಟಿ ಎಕ್ಕ ಬಿಡ್ಯೋ. ಲೇ ನೀ ಹಿಂಗ ಮಾತಾಡಕತ್ತಿ ಅಂದ್ರ ನನಗ ತಲಿಗೆ BP ಇರ್ತೈತಿ. BP ಹೋದಲ್ರಿ, ನಾವ್ ಕುಡ್ಸಿದ್ದ ಬ್ರ್ಯಾಂಡ್ BP ಕಡಿಗೆ ಅದನ್ನಾರ ಬಿಡ್ರಿ. ಲೇ ಈಗ ಅಂಗಡಿಯಾಗ ಚಾ ಕುಡ್ದು ಫ್ರೆಶ್ ಆಗಿ ಪೇಪರ್ ಓದಾಕ್ ಬಂದನಿ, ನನ್ ತಲಿ ಹಾಪ್ ಮಾಡ್ಬೇಡ. ಹೋಗ್ಲಿ ಮಗನ. ಅಲ್ರಿ ಹಾ? ಇದೇನ ಗ್ರಂಥಾಲಯ ನಿಮ್ಮ ಅಪ್ಪನ ಮನಿದನ? ಅಲಾ ಮಗನ, ನಮ್ದು ಹಕ್ಕ ಐತ್ರ ಹಕ್ಕ. ನಾನು ಪೇಪರ್ ಓದಾವಂದ್ರ ಓದಾವನ. ಏನ ನೀನ್ ಪೇಪರ್ ಓದ್ತಿ? ಏ ಮ್ಯಾನ್, ಹೆಬ್ಬಟ್ಗಳೆಲ್ಲ ಮೆಂಬರ್ ಮಾಡಿ ನೀವ ಇಬ್ಬಳಾರು ಬಂದ್ ಸ್ಕೀಮ್ ನುಂಗ್ಬೇಕಂತ ಮಾಡ್ರಿ. ನಮ್ಮಂತ ಎಜುಕೇಟೆಡ್ ಪೀಪಲ್ಗೆ ಗೊತ್ತಾಗಲ್ಲ ಅಂತ ಮಾಡ್ರಿ. ಐ ವಾಸ್ ಟೇಕನ್ ಮೈ ಗ್ರಾಜುಯೇಷನ್ ಫ್ರಮ್ ಪೀಪಲ್ ವರ್ಲ್ಡ್ ಯೂನಿವರ್ಸಿಟಿ. ಧಾರವಾಡ ಯೂನಿವರ್ಸಿಟಿ ಕೇಳೇನಿ, ಮೈಸೂರು ಯೂನಿವರ್ಸಿಟಿ ಕೇಳೇನಿ. ಇದು ಯಾವ್ದಲೇ ಪೀಪಲ್ ವರ್ಡ್ ಯೂನಿವರ್ಸಿಟಿ? ಜಾನಪದ ಯೂನಿವರ್ಸಿಟಿ ಗೊಟ್ಟಗೋಡಿ ಪೀಪಲ್ ವರ್ಲ್ಡ್ ಯೂನಿವರ್ಸಿಟಿ. ಏನಪ್ಪಾ ನೀ ಪೇಪರ್ ಓದಕ್ ಹೋದಲ್ಲ, ಅಲ್ಲಿ ಕುತ್ಕೊಂಡು ಗಂಗಪ್ಪನ ಹತ್ರ ಪೇಪರ್ ಇಸ್ಕೊಂಡು ಓದು, ನನಗ ಡಿಸ್ಟರ್ಬ್ ಮಾಡ್ಬೇಡ. ತಿಳಿತಾ ಇಲ್ಲ ಮಗನ? ಏಯ್ ಗಂಗಪ್ಪ, ಏ ಗಂಗಣ್ಣ, ಪೇಪರ್ ಕೊಡೋದಾಗ ಮೆಂಬರ್ ಗಟ್ಟ ಕೊಡ್ತೀಯಲ್ಲೋ ಮರ. ಎಣ್ಣಿ ಬೆಲೆ ಗಗನಕ್ಕೇರಿಸಿದ ಸರ್ಕಾರ. ಏ ಮೆಂಬರ, ಎಣ್ಣಿ ರೇಟ್ ಗಗನಕ್ಕೆ ಹೋಗ್ಲಿ ಅದ. ನಾನು ರಾಕೆಟ್ನ್ಯಾಗ ಹೋಗಿ ಆದ್ರೂ ಕುಡಿದು ಬರ್ತಾನೆ ನಾನು. ನಾ ಹೇಳಿದ ಅಡಿಗೆ ಎಣ್ಣಿಲೆ. ಹಾ ಅಡಿಗೆ ಎಣ್ಣಿ ರೇಟನ? ರಚಿತಾ ರಾಮ್ ಪಂಚಮಿ ಜೋಕಾಲಿ ಜಿ ಕುತ್ತಾ ಗಗನಕ್ಕೆ ಹಾರಿದರು. ಏ ಅದು ಗಗನಕ್ಕೆ ಹಾರಿಲ್ಲಲಿ, ಜೋಕಾಲಿ ಜಿ ಕುತ್ತಾ ನಲಿದಾಡಿಗಳು ಅಂತ ಐತಿ. ಅದು ಅಲ್ಲೇ ಸುನಿತಾ ವಿಲಿಯಮ್ಸ್ ಮತ್ತೆ ಗಗನಕ್ಕೆ ಹಾರಿದರು, ಇಲ್ಲೇ ಐತದು. ಏಯ್ ಕನ್ಫ್ಯೂಸ್ ಮಾಡ್ಬೇಡ, ನೀ ಮನಸ್ಸಿನಾಗ ಹೋಗ್ಯ ಸುಮ್ನ. ನೀವು ಮನಸ್ಸಿನಾಗ ಓದ್ಕಿರಿ, ಆಗಲ್ಲ. ನನಗೂ ಆಗಲ್ಲ. ಏಯ್ ಹೆಂಗಾರ ಓದ್ಕ್ಯ ಅತ್ತ ಸರಿ ಎತ್ಲಾಗ ಗಬ್ಬ ವಾಸನಿ ನರಾಕತ್ತಿ ಮಗನ. ಲಿಕ್ಕರ್ ಪರ್ಫ್ಯೂಮ್ ಸ್ಮೆಲ್ ಕುಡಿಯಕನು ಅದೃಷ್ಟ ಇಲ್ರಿ ಮುಂಡೆವ್ಗ.
26 ವರ್ಷದ ಯುವಕ ಹಾವು ಕಚ್ಚಿ ಅಮರನಾದನು ಏಯ್ ಅಮರನಾದನು ಅಲ್ಲಲಿ ಸಾವಿಗೀಡಾದನು. ಇಲ್ಲ ಅಮರನಾದನು. ಯಾವನಾರ ಹಾವು ಕಚ್ಚಿ ಅಮರನ ಕಣನ್ಲಿ ಸಾವಿಗೀಡಾದನು ಇಲ್ಲ ಸತ್ ಹೊಕ್ಕಾನ. ಆ ಪೇಪರ್ನಾಗ ಸಾಯ್ಬೋದು. ಈ ಪೇಪರ್ನಾಗ ಸಂಗೊಳ್ಳಿ ರಾಯಣ್ಣಂದು ಆರ್ಟಿಕಲ್ ಬಂದೈತಿ, ಇತಿಹಾಸದಲ್ಲಿ ಅಮರನಾದನು. ಏ ಏನಾರ ಇರ್ಲಿ ನಿನ್ ಪಾಡಿ ನೀ ಪೇಪರ್ ಓದ್ಕ್ಯ. ನನಗೆ ಓದೋದು ಗೊತ್ತಾಯ್ತು, ನೀನು ಓದ. ಗಂಡ ಹೆಂಡತಿಯರ ಮಧ್ಯೆ ಗಜಮಾ ಥು, ಏನ್ಲಿ ಅದ ಗಜಮ ಗಂಡ ಹೆಂಡತಿಯರ ಮಧ್ಯೆ ಗಲಾಟೆ ಅಂತ ಇದೆ. ಇರ್ಬೋದು, ಆದ್ರ ಅವ್ರದಲ್ರಿ ಗಜಮಾ. ಮತ್ತೇನ್ಲೆ ಮಾತಾಡಕತ್ತಿದಿ? ಮೆಂಬರ ಇಲ್ಲೇ ಶಿಪುತ್ರನ್ ಬಗ್ಗೆ ಬಂದೈತಿ ಹೆಡ್ಲೈನ್ಸ್ ಗಜಮಾ. ಹೋಗ್ಲಿ ಬಿಡು, ಗಜಮ ನೆನ್ಸಾಕೋಬೇಡ. ಈಗರ ಜಳಕ ಮಾಡಿ ಬಂದನಿ, ನೀವ್ ಓದ್ಬೋದು. ರಶ್ಮಿಕಾ ಮಂದಣ್ಣನಿಗೆ ವಿಜಯ ದೇವರಕೊಂಡ ಇವರಿಂದ ಶಂಕುಸ್ಥಾಪನೆ. ಏನ್ ಹೇಳಕತ್ತಿಲಿ? ಇಲ್ಲಿ ನೋಡಿ ಏನಿದೆ, ರಶ್ಮಿಕಾ ಮಂದಣ್ಣನಿಗೆ ಮತ್ತೊಂದು ಫಿಲ್ಮಿಗೆ ಹೊಸ ಆಫರ್. ನಿನ್ನ ಮಾತು ಕೇಳಿ ಯಾವನಾರ ಏನಾರ ತಪ್ಪು ತಿಳ್ಕೊಂಡ. ಇಲ್ಲಿ ನೋಡ್ರಿ, ಖಾಸಗಿ ಸ್ಕೂಲು ಕಟ್ಟಕತ್ತಾರಂತ, ಅದ್ರ ಶಂಕುಸ್ಥಾಪನೆ ವಿಜಯ್ ದೇವರಕೊಂಡ ಮಾಡ್ಯಾನಂತ. ಪೇಪರ್ ಓದುತ್ತಾ ಸತ್ತು ಹೋದ ಪಂಚಾಯತಿ ಮೆಂಬರ್. ನನಗ ಹೋಗಿ ಆಗಕತ್ತಿಲ್ಲ, ಏನ್ ಮಾತಾಡಕತ್ತಿ? ಅದು ಪೇಪರ್ ಓದುತ್ತಾ ನಿದ್ರೆಗೆ ಜಾರಿದ ಬಾಲಿವುಡ್ ನಟ ಅಂತ ಐತಿ ರೇ. ಇಲ್ಲಿ ನೋಡ್ರಿ, ಯಾವ್ದ ಊರ್ ಪಂಚಾಯತಿ ಮೆಂಬರ್ ಆಕ್ಸಿಡೆಂಟ್ನಾಗ ಸತ್ತು ಹೋದ ಅಂತ ಅದನ್ನ ಹೇಳಾಕತ್ತ. ನಾನು ಊರ್ ಹೆಸರು ಚೇಂಜ್ ಐತಿ, ಅದು ನನ್ನ ಪುಣ್ಯ, ಅದು ನನ್ನ ಕರ್ಮ. ಏನಿಲ್ಲ, ಓದು. ಏನ್ ಓದೋದು? ನಿನ್ನ ಪಿಂಡ. ಬೆಳಿಗ್ಗೆ ಎದ್ದು ನನ್ ಮೂಡ ಹಾಳು ಮಾಡ್ತಿ. ತಗ ನೀನ ಓದ್ಕ್ಯ. ಏನ್ ಮಾಡಿ ಸಾಕಾಗಿ ಹೋಗುತ್ತಂತ ಅವ್ನ ಕಾಲಾಗ. ಪಾಟೀಲ್ರ ಆರಾಮದೀರ? ಹಾ ಆರಾಮದೇನ್ರಿ, ಹೇಳ್ರಿ ಏನ ಅದಾರಿ ಪಾಟೀಲ್ರ, ನಾವ್ ನಿಮ್ಮನ್ನ ಏನ ಅನ್ಕೊಂಡಿದ್ವಿ. ಏನ್ ಅನ್ಕೊಂಡಿದ್ರಿ? ಹೋಗ್ಲಿ ಬಿಡ್ರಿ, ನಿಮ್ ಜೊತೆಗೆ ಏನ ಮಾತಾಡ್ಬೇಕೈತ್ರಿ ಪಾಟೀಲ್ರ. ಹಾ ಏನ್ ಹೇಳ್ರಿ? ನಾವ್ ನಿಮ್ಮನ್ನ ದೋಸ್ತ ಅಂತ ತಿಳ್ಕೊಂಡವ್ರಿ ಪಾಟೀಲ್ರ. ನಾವು ನೀವು ಒಂದ ಅಂತಂದ್ ಹಿಂಗ ಹೇಳಾಕತ್ತಾನ. ಹೇಳ್ರಿ, ಜಾಸ್ತಿ ಮಸ್ಕ ಹೊಡಿಬೇಡ್ರಿ, ಅದಕ್ ಬಂದಿರಿ ಅಂತಂದ. ಅದಾರಿ ನಿಮ್ ಸೊಸಿ ಅದಾಳಲ್ರಿ? ನಮ್ ಸಸಿ ಇಲ್ರಿ, ಅದ ಬ್ಯಾರೆ ಊರಿಗೆ ಮುಂಡಿ ಕೊಡಕ್ ಹೋಗ್ಯಾಳ, ಇನ್ನು ಬಂದಲ್ಲ. ಅದು ಗೊತ್ ಬಿಡ್ರಿ. ಅದಾರಿ ನಾನು ಆಕಿನ್ ಲವ್ ಮಾಡ್ಬೇಕಂತ ಮಾಡಿದ್ರಿ. ನೀವ್ ಹೆಂಗಾರ ಮಾಡಿ ನಮ್ ಲವ್ ಸಪೋರ್ಟ್ ಮಾಡ್ರಿ, ಬಾಳ ಒಳ್ಳೇದಕ್ಕೈತಿ.